ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ KN ಶ್ರೀನಿವಾಸಪ್ಪ. ಇದೇ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ತೋಟಗಾರಿಕಾ ವಿಭಾಗದಲ್ಲಿ ನಾವು ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತೀನಿ. ಇವತ್ತು ನಾವು ಒಂದು ವಿಶೇಷವಾದ ಬೆಳೆ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ಸೂರ್ಯಕಾಂತಿ ಅಂತ. ಸೂರ್ಯಕಾಂತಿ ಅಂದರೆ ನೋಡಿದ ತಕ್ಷಣ ಏನಪ್ಪ ಇದು ಸೂರ್ಯಕಾಂತಿ ಬೆಳೆ ಅಂತಂದರೆ ಅದರಲ್ಲೂ ಪ್ರತ್ಯೇಕವಾದ ಒಂದು ಯುಟಿಲೈಸೇಷನ್ ಇದೆ ಅದರಲ್ಲಿ. ಅದು ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ಸೂರ್ಯಕಾಂತಿ ನಾವು ಬೆಳೆಯೋದು ಬೀಜಕ್ಕಾಗಿ, ಬೀಜದಿಂದ ಎಣ್ಣೆ ತೆಗಿತೀವಿ. ಆದರೆ ವಿಶಿಷ್ಟವಾದ ತಳಿ ಇದು. ಈ ತಳಿ ಡ್ವಾರ್ಫ್ ಆರ್ನಮೆಂಟಲ್ ಸನ್ಫ್ಲವರ್ ಅಂತೀವಿ ಇಂಗ್ಲೀಷಲ್ಲಿ. ಅಂದರೆ ಗಿಡ್ಡವಾಗಿರ್ತಕ್ಕಂಥ ಒಂದು ಇದು ಅಲಂಕಾರಿಕ ಒಂದು ಸೂರ್ಯಕಾಂತಿಯ ತಳಿ. ಅದರಲ್ಲಿ ನಾವು ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಇದರಲ್ಲಿ ಬೆಳೆಯನ್ನು ಬೆಳ್ಕೋಬೋದು. ಇದು ಹೇಗೆ ಬೆಳೆಯೋದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಇದು ಈಗ ನೋಡ್ತಾ ಇರ್ತಕ್ಕಂಥ ಒಂದು ಬೆಳೆ ಒಂದು ಆರ್ನಮೆಂಟಲ್ ಸನ್ಫ್ಲವರ್, ಅಂದರೆ ಒಂದು ಅಲಂಕಾರಿಕ ಹೂಗಳು ಬರ್ತಕ್ಕಂಥ ಒಂದು ಸೂರ್ಯಕಾಂತಿಯ ಬೆಳೆ. ಇದು ವಿನ್ಸೆಂಟ್ ಟು ಚಾಯ್ಸ್ ಅಂತ ಹೇಳ್ಬಿಟ್ಟು, ವಿನ್ಸೆಂಟ್ ಟು ಚಾಯ್ಸ್ ಅಂತಕ್ಕಂಥದ್ದು ಒಂದು ತಳಿ. ಈ ತಳಿ ಭಾಳಷ್ಟು ಉತ್ತಮವಾಗಿ ಬಂದಿರತಕ್ಕಂಥ ನಾವು ನೋಡ್ಬೋದು ಇಲ್ಲಿ. ಇದು ಪಾಲಿಯೋಸ್ ಒಳಗೂ ಬೆಳಿಬೋದು, ಪಾಲಿಯೋಸ್ ಹೊರಗಡೆನೂ ಬೆಳಿಬೋದು. ಪಾಲಿಯೋಸ್ ಒಳಗೆ ಬಂದಾಗ ಅದ್ರ ಗುಣಮಟ್ಟ ಸ್ವಲ್ಪ ಜಾಸ್ತಿ ಆಗುತ್ತೆ, ಧಾರಣೆ ಸ್ವಲ್ಪ ಹೆಚ್ಚಿಗೆ ಸಿಗ್ತಕ್ಕಂಥದ್ದು ಎಲ್ಲ ಅದಕ್ಕೆ ಕಾರಣಗಳಿರ್ತವೆ ಇಲ್ಲಿ. ಈ ಬೆಳೆ ಹೇಗಪ್ಪ ಬೆಳೆಯೋದು ಅಂತಕ್ಕಂಥ ಒಂದು ತಿಳ್ಕೊಳ್ಳೋಣ. ಭಾಳ ಸುಲಭವಾಗಿ ಬರ್ತಕ್ಕಂಥದ್ದು. ಯಾವುದೇ ಥರ ಮಣ್ಣುಗಳಿರ್ಬೋದು, ಕೆಂಪು ಗೋಡು ಮಣ್ಣಲ್ಲಿ ಅಥವಾ ಇರ್ಬೋದು ಮಿಶ್ರಿತ ಗೋಡು ಮಣ್ಣಲ್ಲಿ ಭಾಳಷ್ಟು ಚೆನ್ನಾಗಿ ಬರ್ತಕ್ಕಂಥದ್ದು. ಇದು ಯಾವುದೇ ಏರು ಮಡಿ ಮಾಡಬೇಕಾಗಿಲ್ಲ. ಹಾಗೆ ಸಮತಟ್ಟಾಗಿರ್ತಕ್ಕಂಥದ್ದು. ಚೆನ್ನಾಗಿ ಉಳುಮೆ ಮಾಡಿ ಅದನ್ನು ಹದ ಮಾಡಿ ನಾವು ಅದಕ್ಕೆ ಗೊಬ್ಬರ ಹಾಕಿ ಅದನ್ನು ಸಾಮಾನ್ಯವಾಗಿ ನಾವು 1 ಹೆಕ್ಟೇರ್ ಪ್ರದೇಶಕ್ಕೆ ಒಂದು 6 kg ಬೀಜ ಬೇಕಾಗುತ್ತೆ. ಆ ಬೀಜನ ನಾವು ಅಂತರ ಅಂದರೆ 30 ಸೆಂಟಿಮೀಟ್ರಿಂದ 30 ಸೆಂಟಿಮೀಟ್ರ್ ಅಂದರೆ 1 ಅಡಿಯಿಂದ 1 ಅಡಿಗೆ, 1 ಅಡಿ ಪ್ರತಿ 1 ಅಡಿಗೆ ಈ ಬೀಜವನ್ನು ಹಾಕಿದಾಗ ಅದು ಮೊಳಕೆ ಬರುತ್ತೆ. ಆ ಮೊಳಕೆ ಬಂದು 45ರಿಂದ 50 ದಿನಗಳಲ್ಲಿ 55 ದಿನದಲ್ಲಿ ಕಟಾವಿಗೆ ಬಂದುಬಿಡುತ್ತೆ. ಇದು ಕಟಾವು ಹೇಗಪ್ಪ ಅಂತಂದರೆ ಇದು ಸುಮಾರು 90 ಸೆಂಟಿಮೀಟ್ರ್ ಇರ್ತಕ್ಕಂಥ ಒಂದು ಕಡ್ಡಿ ಸಮೇತ, ಕಾಂಡ ಸಮೇತ 90 ಸೆಂಟಿಮೀಟ್ರ್ ಇರ್ತಕ್ಕಂಥ ಒಂದು ಕಾಂಡವನ್ನು ಈ ಹಂತದಲ್ಲಿ, ಇದು ಮೊಗ್ಗು ಹರಳ್ತಾ ಇದೆ, ಈಗ ತಾನೇ ಹರಳ್ತಾ ಇದೆ, ಇದನ್ನು ಈ ಹಂತದಲ್ಲಿ ತಗೊಂಡು ನಾವು ಮಾರ್ಕೆಟೇ ಮಾಡೋದು. ಇದು ಸುಮಾರು 1 ವಾರದಿಂದ 10 ದಿನಗಳ ಕಾಲ ಇದನ್ನು ಚೆನ್ನಾಗಿ ಹರಡಿ ಅದನ್ನು ವೇಸ್ ಲೈಫ್ ಅಂತೇನು ಹೇಳ್ತೀವಿ ಅದನ್ನು ಜೀವಾವಧಿ ಇರ್ತದೆ, ಒಣಗ್ದಂಗೆ ನೋಡ್ತಕ್ಕಂಥದ್ದು ಇಲ್ಲಿ ಕಾಣ್ಬೋದು ನಾವು. ಇತ್ತೀಚೆಗೆ ಹೂಗಳೆಲ್ಲ ತಾವು ನೋಡಿರ್ಬೋದು, ಜರ್ಬರ ಅಂತೀವಿ, ರೋಸ್ ಅಂತೀವಿ, ಕಾರ್ನೇಷನ್ ಅಂತೀವಿ. ಇವೆಲ್ಲ ಭಾಳಷ್ಟು ಬೆಲೆ ಜಾಸ್ತಿ ಆಗಿದೆ. ಆದರೆ ಈ ಬೆಲೆ ತೆತ್ತು ನಾವು ಹೂಗಳನ್ನು ತೊಗೋಬೇಕಾ ಅಥವಾ ಇನ್ನೂ ಯಾವುದಾದ್ರೂ ಪರ್ಯಾಯ ಹೂವು ಬೆಳೆ ಇದೆ ಅಂತ ಕಂಡಾಗ ನಾವು ಇದು ಸೂರ್ಯಕಾಂತಿ, ಅದರಲ್ಲೂ ಆರ್ನಮೆಂಟಲ್ ಸನ್ಫ್ಲವರ್ ಅಂತಲೇ ಹೇಳ್ತೀವಿ, ಅದನ್ನು ಒಂದು ಪರ್ಯಾಯವಾಗಿ ಬಳಸಲಿಕ್ಕೆ ನಾವು ಸಾಧ್ಯತೆಗಳಿದೆ. ಇದು ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂಥದ್ದು. 45-50 ದಿವಸಕ್ಕೆ ನೀವು ಕಟಾವು ಮಾಡ್ಬೋದು. ಸೊ ಹಾಗಾಗಿ ಇದು ಬೀಜ ಒಂದು 6 kg 1 ಹೆಕ್ಟೇರ್ ಪ್ರದೇಶಕ್ಕೆ ಆದರೆ ಸಾಕಾಗುತ್ತೆ. ಇದು 1 ಹೆಕ್ಟೇರ್ ಪ್ರದೇಶದಿಂದ ನಾವು ಸುಮಾರು 1,00,000ಕ್ಕಿಂತ ಹೆಚ್ಚು, 1,10,000 ಕರೆಕ್ಟಾಗಿ ಹೇಳೋದಾದರೆ 1,00,000ಕ್ಕಿಂತ ಅಧಿಕವಾದ ನಾವು 90 ಸೆಂಟಿಮೀಟ್ರ್ ಇರ್ತಕ್ಕಂಥ ಕಾಂಡ ಸಮೇತ ನಾವು ಹೂವನ್ನು ಕಟ್ ಮಾಡಿಕೊಂಡು ಇದನ್ನು ಮಾರ್ಕೆಟ್ ಮಾಡ್ತಕ್ಕಂಥದ್ದು. ಈಗ ಯಾವುದೇ ಮದುವೆಗಳಲ್ಲಿ ನೋಡಿ, ಮುಂಜಿಗಳಲ್ಲಿ ನೋಡಿ ಅಥವಾ ಬೇರೆ ಕಾರ್ಯಕ್ರಮಗಳು ನೋಡಿ ಇದು ಪ್ರಾರಂಭ ಆಗಿದೆ. ಆದರೆ ಇದನ್ನು ರೈತ ಬಾಂಧವರು ದೃಷ್ಟಿಯಲ್ಲಿ ನೋಡೋದಾದರೆ ಭಾಳಷ್ಟು ಸುಲಭವಾಗಿ ಬರ್ತಕ್ಕಂಥ ಬೆಳೆ, ಯಾವುದೇ ತೊಂದರೆ ಇಲ್ಲದೆ ಇರ್ತಕ್ಕಂಥ ಬೆಳೆ. ಇದು ಪಾಲಿಹೌಸ್ ಇರ್ಬೋದು, ನೆಟ್ ಹೌಸ್ ಇರ್ಬೋದು, ಅಥವಾ ಹೊರಗಡೆ ಓಪನ್ ಪ್ಲೇಸ್ ಅಂತ ಹೇಳ್ತೀವಿ, ಅಲ್ಲೂ ಸಹ ಬೆಳ್ಕೊಳ್ಳಿಕ್ಕೆ ಎಲ್ಲ ಸಾಧ್ಯತೆಗಳು ಇರ್ತಕ್ಕಂಥ ಒಂದು ಪ್ರಮುಖವಾದ ಬೆಳೆ. ಇದು ಹೊಸ ಬೆಳೆ ಆಗಿದ್ದರಿಂದ ರೈತ ಬಾಂಧವರು ಇದನ್ನು ಗಮನಿಸಿ ಇದನ್ನು ಬೆಳೆಯೋದಾದರೆ ಬಹುಶಃ ಅವ್ರಿಗೆ ಸಾಕಷ್ಟು ಲಾಭದಾಯಕ ಆಗುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನದಲ್ಲಿ ಇಟ್ಕೋಬೋದು. ಹಾಗಾಗಿ ಈ ಬೆಳೆಯನ್ನು ನಾವು ಈಗಾಗಲೇ ಕೃಷಿ ಮೇಳದಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಮಾಡಿದ್ದೀವಿ. ಅವೆಲ್ಲ ರೈತ ಬಾಂಧವರು ಬಂದು ವೀಕ್ಷಣೆ ಮಾಡಿ ಅದರ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸಾಯ ಮಾಡ್ತಕ್ಕಂಥ ಎಲ್ಲ ಇದು ಟೆಕ್ನಾಲಜೀಸ್ ಏನು ತಂತ್ರಜ್ಞಾನಗಳೇನಿದೆ ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ಕೊಂಡು ಇದನ್ನು ಬೆಳ್ಕೊಳ್ಳೋದ್ರಿಂದ ಸಾಕಷ್ಟು ಆದಾಯ ಮಾಡ್ಕೊಳ್ಳಿಕ್ಕೆ ಸದಾವಕಾಶ ಇದೆ ಅಂಥೇಳಿ ಈ ತಾಕುಗಳನ್ನು ಈಗಾಗಲೇ ಇದು ಹಂತ ಇದು ಸ್ವಲ್ಪ ಅದು ಓಪನ್ ಆದಾಗ ಈ ರೀತಿ ಇರುತ್ತೆ. ಪೂರ್ತಿ ಓಪನ್ ಆದಾಗ ಇದು ನಾವು ಎಲ್ಲ ಮದುವೆ ಇರ್ಬೋದು, ಆಮೇಲೆ ರಿಸೆಪ್ಷನ್ ಇರ್ಬೋದು, ಎಲ್ಲ ಕಡೆಗಳನ್ನು ತೊಗೊಂಡೋಗಿ ಮಾರಾಟ ಮಾಡಿ ಅದು ಒಂದು ಹೂವಿಗೆ ಸುಮಾರು ಇದು 15 ರೂಪಾಯಿ ಸಿಗ್ಬೋದು ಅಂದ್ಕೊಂಡಿದ್ದೀನಿ. 10ರಿಂದ 15 ರೂಪಾಯಿ ಒಂದು ಹೂವಿಗೆ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆನ್ ಆನ್ ಅವರೇಜ್ ರೈತರಿಗೆ. ಸೊ ಹಾಗಾಗಿ 1,00,000 ನೀವು ಕಾಂಡಗಳನ್ನು ಇದರಲ್ಲಿ ಪಡ್ಕೊಳ್ಳೋದ್ರಿಂದ ಅಂದರೆ 2 ತಿಂಗಳಿಗಿಂತ ಮೊದಲೇ ಬಂದುಬಿಡುತ್ತೆ ಬೆಳೆ. 2 ತಿಂಗಳಿಗಿಂತ ಕಡಿಮೆ ಇರೋದ್ರಿಂದ ಎಲ್ಲ ರೈತರು ಸಹ ಇದನ್ನು ಬೆಳ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶ ಇದೆ. ದಯಮಾಡಿ ಎಲ್ಲರೂ ಬಂದು ವೀಕ್ಷಣೆ ಮಾಡಿ ಇದರ ಸದಾವಕಾಶ ಮತ್ತು ಇದರ ಅನುಕೂಲಗಳನ್ನ ಪಡ್ಕೊಂಡು ಅವರು ಆರ್ಥಿಕವಾಗಿ ಸದೃಢ ಆಗೋದಲ್ಲೇ ಸಾಕಷ್ಟು ಅವಕಾಶ ಇದೆ ಅಂಥೇಳಿ ಈ ವಿನ್ಸೆಂಟ್ ಟು ಚಾಯ್ಸ್ ಅಂತಕ್ಕಂಥ ಒಂದು ತಳಿನ ವೀಕ್ಷಣೆ ಮಾಡಬೇಕು ಅಂಥೇಳಿ. ಇದು ಆರ್ನಮೆಂಟಲ್ ಸನ್ಫ್ಲವರ್. ದಯಮಾಡಿ ಬಂದೆಲ್ಲ ನೋಡಿ ಇದರ ಬಗ್ಗೆ ಹೆಚ್ಚಿನ ವಿವರಣೆ ಪಡ್ಕೊಂಡು ನೀವು ಆರ್ಥಿಕವಾಗಿ ವೃದ್ಧಿ ಆಗ್ಬೋದು ಅಂತೇಳಿ ಹೇಳ್ತಾ ನಮಸ್ಕಾರ.